ಏಳಾಗ ನಡ್ಯಾಗ ಕುಂದ್ರಾಗ ಓಡಾಗ ಸದಾ ಅವನ ನಾಮ ಕೊಂಡಾಡದೆ ಅಂದ್ರೆ ಸದ್ಗುರು ಹೆಂಗೆ ಸರಸ್ವತಿ ಅರಣ್ಯದಾಗ ಹುಲಿ ಬಂದ್ರೆ ಹುಲಿ ಬಾಯಿ ಅಂತ ಹೆಂಗೆ ಉಳಿಸದ ಸಿದ್ಧಾರೂಢ ಹಾಗೆ ಏನು ಬಂದರೂ ನಿಮಗೂ ಉಳಿಸ್ತಾನೆ, ನಮಗೂ ಉಳಿಸ್ತಾನೆ, ಸರ್ವರಿಗೆ ಉಳಿಸೋದೇ ಅವನ ಕೆಲಸ. ಸರಸ್ವತಿ ಹೊಳ್ಳಿ ಮಠಕ್ಕೆ ಹೋಗಿ ಯಪ್ಪ ದಾರ್ಯಾಗ ಬಂದು ನಮಗೆ ಹುಲಿ ಹಿಂಗೆ ಮಾಡಿತ್ತಪ್ಪ, ನೀ ಯಾವಾಗ ಅದಕ್ಕೆ ಕಿವ್ಯಾಗ ಮಂತ್ರ ಹಾಕಿದೆಲ್ಲಪ್ಪ ನಮ್ಮ ಪ್ರತ್ಯಕ್ಷ ಭೇಟಿಯಾಗಿ, ಬರ ಹುಲಿ ನಮಗೇನೂ ಮಾಡಲಿಲ್ಲಪ್ಪ, ಹುಲಿ ನಮಗೆ ನಮಸ್ಕಾರ ಮಾಡಿ ಹೋಯ್ತಪ್ಪ ಅಂದಾಗ ಅಪ್ಪನ್ನತ್ತ, ಅಮ್ಮ ಅಮ್ಮ ನೀ ಏನು ಶ್ರದ್ಧಾ ಇಟ್ಟಿದೆಯಲ್ಲ, ನೀ ಏನು ನಂಬಿದೆಯಲ್ಲ, ನಿನ್ನ ಕೈ ಸದ್ಗುರುನಾಥ್ ಎಂದು ಬಿಡಂಗಿಲ್ಲ. ಇನ್ನೊಂದು 2 ತಿಂಗಳು ಇರೋದು ಮಠದಾಗ, ಅದು 2 ತಿಂಗಳ ಸೇವಾ ಮಾಡಿದ್ರೆ ಅಂದ್ರೆ ಸಮಸ್ತ ನಿಮ್ಮ ಇಡೀ ಪ್ರಪಂಚನೇ ಗಗನದತ್ತರಕ್ಕೆ ಹೋಗಿ ನಿಮಗೆ ಆಶೀರ್ವಾದ ಮಾಡಿದೆ ಅಂತ ಹೇಳಿ ಆಕೆ ಕಲ್ಯಾಣ ಮಾಡಿ ಕಳುತ್ತಾರೆ. ಆ ಕಾಲಕ್ಕೆ ಸಿದ್ಧಾರೂಢರ ಕೀರ್ತಿ ಎಲ್ಲ ಕಡೆ ಬೆಳಿಲಿಕ್ಕತ್ತಿತ್ತು. ಯಾರನ್ನೋ ಒಂದು ಹುಡುಗ, ಯಾವ್ರೋ ಗೊತ್ತಿಲ್ಲ, ಯಾರ ಮಗ ಗೊತ್ತಿಲ್ಲ, ಎಲ್ಲ ಕಡೆ ತಿರುಗಾಡಿ ಸಣ್ಣ ವಯಸ್ಸಿನಾಗ ಸಣ್ಣವಿದ್ದರು ಭಾಳ ಒಳ್ಳೆ ಹುಡುಗ, ಸತ್ಕರ್ಮಗಳು ಮಾಡ್ಯಾನ, ಸಾಧನ ಮಾಡ್ಯಾನ. ಅಟ್ಟೆ ಅಲ್ಲ, ಅಂತಃಕರಣ ಶುದ್ಧಿ ಮಾಡ್ಕೊಂಡಾನ. ನಾ ಯಾವ ಗುರುಗಳ ಚರಣ ಹಿಡಿದ್ರೆ ನನ್ನ ಜನ್ಮ ಧನ್ಯ ಆತ ತಿಳಿದು ಎಲ್ಲ ಕಡೆ ತಿರುಗಾಡಿ ಕಡೆಗೆ ಸಿದ್ಧಾರೂಢ ಗುರುರಾಯ ಅವನ ಚರಣ ಹಿಡಿದ್ರೆ ನನ್ನ ಜನ್ಮ ಧನ್ಯ ಆತ ತಿಳಿದು ಅಪ್ಪರ ಪಾದಕ್ಕೆ ಬಂದು ದೀರ್ಘದಂಡ ನಮಸ್ಕಾರ ಮಾಡಿ, ಯಪ್ಪ ಈ ಭವದುಃಖದಿಂದ ನನಗೆ ಬಿಡುಗಡೆ ಮಾಡಬೇಕಪ್ಪ, ನಿನ್ನ ಪಾದ ಬಿಟ್ಟರೆ ನನಗೆ ಯಾರಿಗೆ ಸಾಧ್ಯ ಇಲ್ಲ ಅಂದಾಗ ಅಪ್ಪ ಅವ್ರು ಕೇಳಿದ್ರತ್ತ, ಅಪ್ಪ ನೀ ಯಾವ್ರವಪ್ಪ? ಯಾವ್ರವ? ಯಪ್ಪ ನಾ ಯಾವ್ರವ ಅಂಥೇಳಿ, ಕರೆ ನೀ ಯಾರು? ನಾ ಯಾರತ್ತೆ ನನಗೇನು ಗೊತ್ತಿಲ್ಲಪ್ಪ. ಯಾರು ಮಗ ಇದ್ದೀವಿ? ಏನೂ ಕೇಳಬೇಡಪ್ಪ. ಹಿಂಗ ಈ ಹುಡುಗ ಗಟ್ಟ್ಯಾನೋ ಇಲ್ಲೋ, ಇವ ಪಕ್ಕ ಹಾನೋ ಇಲ್ಲೋ, ಅಪ್ಪವ್ರು ಒಂದಿಟ್ಟು ಪರೀಕ್ಷೆ ಮಾಡ್ಬೇಕಂತ ಹೇಳಿ, ತಮ್ಮ ಆಯ್ತಪ್ಪ ಮಠದಾಗಿರು. ಅನೇಕ ಪ್ರಶ್ನೆಗಳು ಅವನಿಗೆ ಕೇಳ್ಯಾರ. ತಮ್ಮ ಸೇವಾ ಮಾಡೋದು, ಸೇವಾದಿಂದ ಭಾಳ ಚಲೋ ಆಗ್ತದ, ಹೋಗಿ ಎಲ್ಲಕ್ಕಿಂತ ಸರಳ ಸೇವಾ. ಹ್ಯಾಂಗ ಕಣ್ಣಿನ ಕೆಲಸ ಏನದ? ಕಣ್ಣಿನ ಕೆಲಸ ಏನದ? ನೋಡೋದು ಅದ. ಕಣ್ಣಿನ ಕೆಲಸ ನೋಡೋದು ಅದ, ಅದು ಬಿಟ್ಟರೆ ಮತ್ತೊಂದು ಮಾಡ್ಲಿಕ್ಕೆ ಬರಂಗಿಲ್ಲಲ್ಲ. ಹಂಗೆ ತಮ್ಮ ಗುರುಗಳ ಕಣ್ಣಿನ ದೃಷ್ಟಿ ನಿನ್ನ ಮ್ಯಾಲ ಬೀಳಬೇಕು ಅಂದ್ರೆ ಸೇವಾ ಮಾಡದೆ ಅಂದ್ರೆ ಗುರುಕೃಪ ಆಗೇ ತೀರ್ತದ. ಸೇವಾ ಮಾಡಿ ಹೋಗು. ಕಣ್ಣಿಗೆ ಹ್ಯಾಂಗೆ ರೂಪ ಕಾಣ್ತದೋ ಹಂಗೆ ಸೇವಾ ಮಾಡಿದೆ ಅಂದ್ರೆ ಸದ್ಗುರು ಕೃಪಾ ನಿನಗೆ ಆತದ. ಹೋಗು. ಸಾಧನ ಚತುಷ್ಟಯ ಸಂಪನ್ನಾದ ವಿವೇಕ, ವೈರಾಗ್ಯ, ಸಾಧನ ಚಟ ಸಂಪತ್ತಿ, ಮುಮುಕ್ಷತ್ವ ಅವು ಸಾಧಿಸಿದ್ದ. ಪರೀಕ್ಷೆ ಮಾಡಿದ್ರೆ ಅಪ್ಪ ಅವ್ರಿಗೆ ಹುಡುಗರು ವೈರಾಗ್ಯ ಬಂದದಿಲ್ಲೋ, ವಿವೇಕ ಆದಿಲ್ಲೋ, ಕ್ಷಮೆ ಧಮೆಗಳಾವಿಲ್ಲೋ, ಮೋಕ್ಷದ ಇಚ್ಛೆ ಆದಿಲ್ಲೋ ತಿಳಿದು ಎಲ್ಲ ನೋಡಿದ್ರು ಹುಡುಗ ಪಾಸ್ ಆದ. ಭಾರಿ ಸೇವಾ ಮಾಡವ. ಕೊನೆಗೆ ಕರೆದಂದ್ರೆ ಅಪ್ಪವ್ರು, ಇಲ್ಲಿ ಬಾಯಿಲಿ ನಿನ್ನ ಹೆಸರು ಕೇಳಿದ್ರೆ ಹೇಳಲಾಗಿದಿ, ನೀ ಯಾವ್ರವ ಅಂದ್ರೆ ಹೇಳಲಾಗಿದಿ. ಸಣ್ಣ ಹುಡುಗ 7-8 ವರ್ಷದ ಹುಡುಗ ಅಪ್ಪವ್ರ ಬಳಿ ಬಂದಾನ. ಇನ್ನು ಮ್ಯಾಲೆ ನಿನಗೆ ಆಶೀರ್ವಾದ ಮಾಡ್ತೀನಪ್ಪ, ಬಾ ಪರಮ ಶಾಂತಿ ನಿನಗೆ ಸಿಗಲಿ, ಪರಮಾತ್ಮನ ಪ್ರಾಪ್ತಿ ನಿನಗಾಗಲಿ, ಸದಾ ಪರಮಾತ್ಮನ ಸ್ಥಿತಿ ನಿನಗೆ ಕೃಪ ಆಗಲಿ ತಿಳಿದು ಅವನ ತಲೆ ಮೇಲೆ ಕೈ ಇಟ್ಟು ಕಿವ್ಯಾಗ ಮಂತ್ರ ಹಾಕಿ, ನಿನ್ನ ಹೆಸರಿನ ಮ್ಯಾಲೆ ಏನು ಅಂದ್ರೆ ಕಬೀರದಾಸ ಅಂಥೇಳಿ ನಾಮಕರಣ ಮಾಡಿದ್ರು ಅವನಿಗೆ. ಸಿದ್ಧಾರೂಢರು ಅವನ ಮೇಲೆ ನಡಿ ಜಮ ಯಾರ ಮೇಲೂ ಇದ್ದಿದ್ದಿಲ್ಲ. ಭಾಳ ಜಮ ಇದ್ರು ಅವನ ಮೇಲೆ. ಭಾಳ ಸಣ್ಣ ಹುಡುಗಿದ್ದ ಮಠಕ್ಕೆ ಬಂದಿದ್ದ ಅವನು. ಕಬೀರ್ ಅಂದ್ರೆ ಯಾರು ತಿಳ್ಕೊತೀರಿ ನೋಡೋಣ ಹೇಳ್ರಿ? ಕಬೀರ್ ದಾಸ್. ಗುರುಗಳ ಬಳಿ ಜಾತಿ ಮತ ಕುಲ ಭೇದ ಇರೋದಿಲ್ಲ, ಅವರೆಲ್ಲರಿಗೂ ಒಂದೇ ದೃಷ್ಟಿಯಿಂದ ನೋಡ್ತಾರೆ. ಕಬೀರಿಗೆಲ್ಲ ಪರೀಕ್ಷೆ ಮಾಡಿ ಕಬೀರತ್ ಹೆಸರಿಟ್ಟು, ಕಬೀರ ಇನ್ನು ಮೇಲೆ ಮಠದ ಸೇವಾ ಮಾಡಪ್ಪ. ಮುಂದೆ ಕಬೀರದಾಸ್ ಸೇವಾ ಮಾಡ್ದ. ಕಬೀರ್ ಹೋಗಿ ಕಬೀರದಾಸ್ ಆದ. ಸೇವಾ ಹ್ಯಾಂಗೆ ಮಾಡ್ದ ಅಂದ್ರೆ ಅಪ್ಪನ ಆಶೀರ್ವಾದ ಯಾವಾಗ ಆಯಿತೋ ಅವಾಗೆ ಸಿದ್ಧಾರೂಢರು ಇದ್ದಾಗೆ ಸಿದ್ಧಾರೂಢರ ಚರಿತ್ರೆ ಬರೀಲಿಕ್ಕೆ ಪ್ರಾರಂಭ ಮಾಡ್ದ. ಸಿದ್ಧಾರೂಢರ ಚರಿತ್ರೆ ಬರೆದ. 12 ಅಧ್ಯಾಯ ಪೂರ್ವಾರ್ಧ ಚರಿತ್ರೆ.
ಆ ಚರಿತ್ರೆ ಬರೆದ. ಹಿಂದಗಡೆ ಉತ್ತರಾರ್ಧ ಬರೆದಾರ. ಅದು ಪ್ರಕಟ ಮಾಡಕ್ಕೆ ಕನ್ನಡದಲ್ಲಿ ಆ ಚರಿತ್ರೆ ಬರೆದಾರ. ಹೆಂಗಿದ್ದ ಕಬೀರ ಅಂದ್ರೆ, ಯಾರೋ ಒಬ್ರು ಹೋಗಿ ಯಪ್ಪ ಕಬೀರದಾಸನ ಮೇಲೆ ಗುರುಗಳು ಭಾಳ ಪ್ರೀತಿ ಅಂತೇಳಿ ಜಗಳ ಹಚ್ಚೋರು ಇರ್ತಾರಲ್ಲ, ಯಪ್ಪ ಕಬೀರದಾಸ ಮೊದಲೇ ನೀರಿಂದ ಹೈರಾಣ ಅದಪ್ಪ, ಕಂಡಾಪಟ್ಟಿ ನೀರು ಚೆಲ್ಲಕತ್ತೇನೆಪ್ಪ ಅಂತ ಹೇಳಿದ್ರತ್ತ. ಇರ್ತಾರೆ ಊರಿದ್ದಲ್ಲಿ, ಕೆಡಿಸ್ಲಿಕ್ಕೇನು ಟೈಮ್ ಹತ್ತಂಗಿಲ್ಲ. ಅದು ಏನೂ ಇಲ್ಲ, ನೀವು ಕೆಡಿಸ್ಲಿಕ್ಕೆ ಬಟ್ಟೆ ಹೈರಾಣ ಬೇಡ್ರಿ, ನಾ ಹೇಳ್ದಟ್ಟು ಮಾಡಿರಿ. ಸುಮ್ಮ ಐದವ್ರಿಗೆ ಇತ್ತತ್ತು ಬಾನ್ರಿ, ಅವು ಬರ್ತಾವ ಬಂದು ನಿಂದಿರ್ತಾವೆ. ಯಾಕತ್ ಏನೂ ಇಲ್ಲ ಹೋರೇನ್ರಿ, ತಲೆ ಬಿಡುಗಡಿಸ್ತದೆ. ಕರೆದೆ ಅಕ್ಕ ಹೋಗಂದೆ ಅಕ್ಕ, ಭಾಳ ತಪ್ಪು, ಭಾಳ ಏನಿಲ್ಲ. ಏನು ಸುಮ್ಮನೆ ಯಾರಿಗಾರು ಹೋಗೋರು ಹಿಂಗೆ ಕರ್ರಿ, ಕರೆದು ಹಿಂಗನ್ರಿ. ಮತ್ತೆ ಅವಾಗ ಹೇಳ್ತೀನಿ ತಗೋ ಇಟ್ಟೆ ಅನ್ರಿ, ಅವು ಚಂತನ ಸುದ್ದಿ ಇರಲ್ಲ ಅವು. ಹೌದಿಲ್ಲ, ಸಿದ್ಧಾರ್ಥರು ಹೇಳಿಬಿಟ್ರು ಅಂದ್ರೆ ಆ ಕಬೀರಿನ ಮೇಲೆ ಸಿಟ್ಟಿಗೆ ಇರಲಿ, ಜಗಳ ಹತ್ಲೆ. ಆಯ್ತಪ್ಪ ನೋಡೋಣ ತಗೋ ಅಂದರು. ಮುಂದೆ ಕಬೀರ್ ದಾಸ ಮುಂಜಾನೆ ಎದ್ದ, ಮಠದಾಗ ಹಿಂಗೆ ನೀರು ಹಾಕ್ಕೊಂಡು ಜಳಕ ಮಾಡ್ತಿದ್ದ. ಹೇಗೆ ಜಳಕ ಮಾಡ್ಬೇಕಂತ ಸುರುವಿನ ಚರಿಗಿನೇ ಮೈ ಮೇಲಿನ ಹಾಯ್ಕೊಳ್ಳೋವಿದ್ದೇನ ನೀರು ಬಿದ್ದಿಲ್ಲ. ಗುರುಗಳು ಸಪ್ಪಳು ಕೇಳಿ ಏ ಕಬೀರ ಅಂದರು. ಬಂದೆಯಪ್ಪ ಅಂತ ಚರಿಗೆ ಅಲ್ಲೇ ಬಿಟ್ಟ. ಅವ ಬರುತ್ತಾನ ಚರಿಗೆ ಅಟ್ಟೆ ನಿತ್ತು ಸಿದ್ಧಾರ್ಡ್ರ ಬಳಿ ಬಂದು ನಿತ್ತ. ಹೆಂಗೆ ಬಂದನ, ಜಳಕ ಮಾಡಾಗ ಹ್ಯಾಂಗೆ ಇದ್ದ ಹಾಗೇ ಓಡಿ ಬಂದ. ಗುರುಗಳು ಯಾವಾಗ ಕರೀತಾರೆ ಅವಾಗೆ ಹೋಗ್ಬೇಕು. ನಾವು ನೀವು ಹಂಗಲ್ಲ, ಅಪ್ಪ ಫೋನ್ ಮಾಡಬೇಕು, ನಾವು ನೀವು ನಾನು ಬಿಟ್ಟು ಹೇಳಿಲ್ಲ, ನಾನು ಹಿಡ್ಕೊಂಡು ಅರ್ಜೆಂಟ್ ಬರ್ರಿ ಮಠದ ಜಾತ್ರೆ ಅದ. ಆಯ್ತಪ್ಪ ಅವನ ಜರ ತೊಗರಿ ಕೊಯ್ಯದ, ಅದು ಆಗನ ಬರ್ತಾರತ್ತ. ಅದಾಗುತ್ತಾನೆ ಇರ್ತದೆ ಜಾತ್ರೆ. ಎಲ್ಲಮ್ಮ ಈ ಜಾತ್ರೆಗೆ ನಾಳೆ ಉಡಿ ತುಂಬೋದದ. ಈ ಊರು ಹೆಣ್ಮಕ್ಳು ಬೀಗರು ಬಿದ್ದರೆ ಫೋನ್ ಮಾಡ್ತೀರಿ ನೀವು, ಬರ್ರಿ ಉಡಿ ತುಂಬ. ಅವತ್ತೇ ಬರ್ಬೇಕು ಅವ್ರು ಓಡಿ, ಅವತ್ತೇ ಕೃಪ ಆತವ. ಹೌದಲ್ಲ, ಉಡಿ 90 ತಾರೀಕು ಇರ್ತದೆ. ಅದು ಬಿಟ್ಟು ನಾ 2 ದಿನ ಬಿಟ್ಟು ಬರ್ತೀನಿ ಅಂದ್ರೆ ಆತದ, ಆಗೋದಿಲ್ಲ. ಕಬೀರ ಹ್ಯಾಂಗ್ರಿ ಒಂದು ಕೌಪಿನ ಮೇಲೆ ಓಡಿ ಬಂದು ನಿತ್ತ ಅಪ್ಪರ ಬಲಿ. ಇನ್ನೂ ಎಷ್ಟೋ ಮಂದಿ ಇದ್ದರು. ನನ್ನ ಮೈ ಮೇಲೆ ಅರಿವಿಲ್ಲತ್ತು ಗೊತ್ತಿಲ್ಲ ಅವನಿಗೆ. ಗುರುಗಳ ಕರೆದಾರ, ನನಗೆ ಅಪಮಾನ ಅಂತ ಗೊತ್ತಿಲ್ಲ. ಯಪ್ಪ ಕರೆದಲ್ಲಪ್ಪ ಯಾಕ ಅಂದ. ಅಪ್ಪ ಅವ್ರು ಏನು ಅನ್ಬೇಕು, ಭಾಳ ಸೂಕ್ಷ್ಮ ಇದ್ರು ಅವ್ರು. ಕಬೀರ ಮಠದಾಗ ನೀರಿನ ಸ್ವಲ್ಪ ಹೈರಾಣದು, ಭಾಳ ನೀರು ಚೆಲ್ತಲ್ಲೋ ಇವರೆಲ್ಲ ಹೇಳಿದ್ರಲ್ಲ. ಮಠದಾಗ ಹೈರಾಣದು, ನೀರು ಭಾಳ ಚೆಲ್ತೈತಲ್ಲ. ಹೌದಪ್ಪ ಸುಮ್ಮನಿತ್ತ. ಕಬೀರ ಕಬೀರ ನೀರು ಭಾಳ ಚೆಲ್ಲಬೇಡ ಅಂದು ಇಟ್ಟೆ ಅಂದು, ಏನೂ ಇಲ್ಲ. ಕಬೀರ್ ಹೊಳ್ಳೆ ಹಾದ. ಎಲ್ಲಿ ಜಳಕ ಮಾಡ್ತಿದ್ದ ಅಲ್ಲಿ ಹಾದ. ಕಬೀರ್ ತನ್ನ ಕೈಯಾನ ಚರ್ಗಿ ಮೈ ಮೇಲೆ ನೀರು ಹಾಕೋಬೇಕತ್ತೇನು ಹಿಡ್ದಿದ್ದ. ಕೇಳ್ರಿ ಇರ್ಬೇಕವ ಹೀಗೆ ನೀರು ಚರಿಗೆಯನ್ನು ಬಿಟ್ಟು ಬಂದಳು. ಹೊಳ್ಳಿ ಕಬೀರದಾಸ ಬಚ್ಚಲಕ್ಕೆ ಬರುತ್ತಾನ, ಚರಿಯನೊಂದು ಹನಿ ನೀರು ಚೆಲ್ಲಿಲ್ಲ. ಚರಿಗೆ ಹಿಂಗೆ ಅಂತರ್ಲೆ ನಿಂತಿತ್ತ. ಆ ಚರಿಗೆ ಹಿಡಿದ್ರು, ಕೈಯಾಗ ಸಿಕ್ತು. ಏನು ಅನ್ಬೇಕು ಕಬೀರ, ಜಗತ್ತಿನ ಸಾಕ್ಷಾತ್ ಪರಮಾತ್ಮ ಸಿದ್ಧಾರ್ಥ ನೀರು ಚೆಲ್ಲಬೇಡ ಅಂದಾನ, ಜಳಕ ಮಾಡಬೇಡ ಅಂದಾನಂದ್ರೆ ನಾ ಇವತ್ತು ಶುದ್ಧ ಆಗೀನಿ. ಜಳಕ ಯಾರು ಮಾಡ್ತಾರೆ, ಯಾರಿಗೆ ಹೊಲಸತ್ತಿದ ಅವ್ರು ಮಾಡ್ತಾರೆ. ನಮ್ಮಪ್ಪ ನನಗೆ ಜಳಕ ಮಾಡಬೇಡ ಅಂದಾನಂದ್ರೆ, ಸ್ವತಃ ಸದ್ಗುರುನಾಥ ಅಂದಾನಂದ್ರೆ ನನ್ನಟ್ಟು ಸ್ವಚ್ಛ ಯಾರು ಇಲ್ಲತ್ತ ಜೀವ ಹೋಗುತ್ತಾನ. ಜಳಕ ಮಾಡಲಿಲ್ಲ ಜೀವ ಹೋಗುತ್ತಾನ ಎಂದು ಮಾನವರೆಲ್ಲ ಮೌನದೊಳಗೆ ಸ್ನಾನವ ಮಾಡಿರೋ ಸ್ನಾನವ ಮಾಡಿರೋ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಮಾನವರೆಲ್ಲ ಮೌನದೊಳಗೆ
ಹಲೋ ಹೊಳ್ಯಾಗ ಜ್ಞಾನತೀರ್ಥದಲ್ಲಿ ಹಳದಾಗ ಹೊಳ್ಯಾಗ ಜಳಕ ಮಾಡಿದ್ರೆ ಅಂದ್ರೆ ಮೈ ಮೇಲಿನ ಹೊಲಸು ಹೋಗ್ತದ ಅಟ್ಟೆ, ಹೊಲಸು ಹೋಗ್ತದ ಮತ್ತು ಹೊಲಸು ಹತ್ತದ. ಅನುಭವ ಮಾಡ್ರೆ ನನಗೆ ಮೊನ್ನೆ ಒಬ್ಬರು ಭೇಟಿಯಾಗಿರು, ಮುತ್ಯ ಏನಾಯ್ತು ಗಂಗಾ ನದಿ ಮೈ ತೊಗೊಂಬಂದೆ, ಭಾಳ ಚಲೋ ಆಯ್ತು ತೊಗೊಂಡ್ರೆ ಏನು ಫೈದೆ ಅದ ಅಂದೇನ. ಎಲ್ಲ ಪಾಪ ಹೋಗ್ತದ. ಮತ್ತು ಆ ಗಂಗಾ ನದಿಯಾಗ ಮೊಸಳೆ ಆವಿಲ್ಲ, ಮೀನು ಆವಿಲ್ಲ, ಕಾಪಿ ಆವಿಲ್ಲ, ಅವ್ರದ್ದು ಹೋಗ್ಯದ ಇಲ್ಲ. ಹಳದಾಗ ಹೊಳೆ ಮೈ ತಗೊಂಡ್ರೆ ಪಾಪ ಹೋಗಲ್ಲ. ಓ ದೇವಾ, ನಿನ್ನ ಸಮಸ್ತ ಪಾಪ ಹೋಗಬೇಕಂದ್ರೆ ಸದ್ಗುರು ಚರಣದಲ್ಲಿ ಸೇವಾ ಮಾಡು. ಅಲ್ಲಿ ಜ್ಞಾನ ಎಲ್ಲಿ ನಡೆದ ಅಲ್ಲಿ ನೀ ಜಳಕ ಮಾಡು. ಜ್ಞಾನ ಯಜ್ಞದಲ್ಲಿ ಈಗೇನು ಮಾನಸುಣಿಗೆ 7 ದಿನ ನಡೆದ ನೋಡು, ಇದು ಜ್ಞಾನ ಯಜ್ಞ. ಇಲ್ಲಿ ಜಳಕ ಮಾಡಿದ್ರೆ ಪರಮಾತ್ಮನ ದರ್ಶನೆ. ಹೋಗಿ ನೀವು ಬಾಯಾನ ನೀರು ಹೋಗಿ ತೊಕ್ಕೊಂಡ್ರಿ, ಮೈ ಹಗುರಾಗ್ತದ, ನಿದ್ದೆ ಹತ್ತದ. ಮನಸ್ಸು ಸ್ವಚ್ಛ ಆಗ್ಬೇಕಲ್ಲ, ಶರೀರ ಸ್ವಚ್ಛ ಮಾಡ್ಕೊಂಡು ಏನು ಮಾಡೋ. ಮುಂದೆ ಹೇಳದ ಜಳಕ ಏನೇನು ಜಳಕ, ಯಾರು ಹಸ್ತು ಬಂದಾರ ಅವ್ರಿಗೊಂದು ರೊಟ್ಟಿ ಉಣಿಸೋದೇ ಜಳಕ. ಮತ್ತೇನೋ ಮತ್ತೆ ಯಾರೇ ಅನ್ಯಾಯ ಮಾಡ್ತಿದ್ರ ಅಂದ್ರೆ ನ್ಯಾಯ ಇದಕ್ಕಿದ್ದಂಗೆ ಹೇಳೋದು ಒಂದು ಜಳಕ. ಯಾರ್ದಾರ ಕೂಸು ಅಳ್ಳಕತ್ತಿತ್ತಂದ್ರೆ ಅದಕ್ಕೆ ರಂಬಸಿ ಗಪ್ಪ ಮಾಡಿದೆ ಅಂದ್ರೆ ಇದು ಒಂದು ಜಳಕ. ಯಾರೇ ಸಂಕಟ ಕಣ್ಣಾಗ ನೀರು ಬಂದಿದ್ದು ಅಂದ್ರೆ ನಿನ್ನ ಟೆವೆಲ್ಲೇ ನಿನ್ನ ಸೆರಗಿಲೆ ಅವ್ರ ಕಣ್ಣನ ನೀರು ಒರೆಸಿದೆ ಅಂದ್ರೆ ಇದು ಒಂದು ಜಳಕ. ಜಳಕ ಅಂದ್ರೆ ಅಲ್ಲ, ಭಾಳ ಮಂದಿ ಜಳಕ ಮಾಡ್ಲಿಕ್ಕೆ ಬರಲ್ಲ. ಮೊನ್ನೆ ನಮ್ಮ ಊರಾಗ ಬ್ಯಾಡ್ ಬ್ಯಾರಲ್ ಮೈ ತೊಕ್ಕೊಂಡು ನಾನು ಹಿಂಬಡೆ ತೊಯ್ದಿಲ್ಲ. ಬ್ಯಾಡ್ ಬ್ಯಾರಲ್ ರೀ, ಬ್ಯಾಡ್ ಬ್ಯಾರ ನಂದೇ ರೇ ನೀರೇ ಬ್ಯಾಡ್ ಬ್ಯಾರಲ್ಲ ಜಳಕ ನಟಗಾಗಿಲ್ಲ. ಜಳಕ ಏನು ಮಾಡ್ಬೇಕು ಗೊತ್ತದ, ನೀರು ತೊಡೆ ಹೋಗ್ಬೇಕು, ಹೊಲಸು ಹೆಚ್ಚು ಹೋಗ್ಬೇಕು, ಇದು ಜಳಕ. 2 ಬ್ಯಾರಲ್ಲಿ ನೀರು ಹಾಕ್ಕೊಂಡ್ರು ಹಿಂಬಿಡ್ತು ಒಯ್ದಿಲ್ಲ, ನಿನ್ನ ಮನಸ್ಸು ಸ್ವಚ್ಛ ಆಗ್ತದ ಆಗಲ್ಲ. ಅದಕ್ಕೆ ಮುತ್ತೆ ಅತ್ತನ ಸ್ನಾನವ ಮಾಡಿರು. 7 ದಿನ ಏನು ನಡೆದದಲ್ಲಿ ಸದ್ಯದ ಇದು ಜ್ಞಾನ ಯಜ್ಞ. ಒಂದೊಂದು ಯಜ್ಞ ಬೇರೆ ಬೇರೆ ಇರ್ತಾವೆ. ಒಂದೊಂದು ಯಜ್ಞ ಕುಣಿ ಹೊಡೆದದ, ಅದ್ರಾಗ ತುಪ್ಪ ಸುರುವುದದ, ಅದ್ರಾಗ ಹಾಲು ಸುರುವುದದ, ಅದ್ರಾಗ ಅವೆಲ್ಲ ಕಂಡಪಟ್ಟಿ ಸಾಮಾನು ಹಾಕೋದದ. ನೋಡ್ರಿಲ್ಲ ಯಜ್ಞ, ಅವು ಯಜ್ಞನೇ. ಆ ಯಜ್ಞದಾಗ ತುಸು ತುಸು ಪುಣ್ಯ ಬರ್ತದ. ಯಾರು ಮಾಡ್ಯಾರ ಅವ್ರಿಗೆ ಅಟ್ಟೆ ಬರ್ತದ. ರೊಕ್ಕ ಹೋತಾವ ಕಂಡಪಟ್ಟಿ. ಒಂದು ಯಜ್ಞ ಮಾಡ್ಲಿಕ್ಕೆ 2-3 ಲಕ್ಷ ಖರ್ಚದ. ಅವೆಲ್ಲ ಋತುವಿಜ ತರಬೇಕು, ಓದೋರು ತರಬೇಕು, ಪಂಡಿತರಿ ತರಬೇಕು, ಪುರೋಹಿತರಿ ತರಬೇಕು, ಧ್ವಜರಿ ತರಬೇಕು, ಹಿಂಗೆಲ್ಲ ಇರ್ತಾವೆ. ಅವರೆಲ್ಲ ಶಾಣ್ಯರು ತಂದು ಓದಿಸೋದವ್ರಿಗೆ ಅಟ್ಟೆ ಪುಣ್ಯ ಬರ್ತದ. ಇದು ಎಂಥ ಯಜ್ಞ ಅದ ಅಂದ್ರೆ ಬರೇ ಎಲ್ಲಿ ಪ್ರವಚನ ಎಲ್ಲಿ ಶಾಸ್ತ್ರ ಎಲ್ಲಮ್ಮ ಈ ಅಂಗಳದ ನಡೆದಳು, ಇಲ್ಲಿ ಬಂದು ಕೂತು ಇಲ್ಲಿ ಮಣ್ಣು ಹಚ್ಕೊಂಡ್ರು ಪುಣ್ಯ ಬರ್ತಾವೆ. ಇದು ಜ್ಞಾನ ಯಜ್ಞ. ಈ ಯಜ್ಞದಾಗ ಯಾರಿರ್ತಾರ ಅವ್ರ ಮನಸ್ಸು ಸ್ವಚ್ಛ ಆಯ್ತು, ಸ್ವಚ್ಛ. ಕಬೀರ ಜಳಕ ಮಾಡಲಿಲ್ಲತ್ತಲೋ, ಯಪ್ಪ ನೀನೇ ನೀರು ಚೆಲ್ಲಬೇಡನ್ನಿ ಅಂದ್ರೆ ನಾ ಶುದ್ಧಾಗಿನೋ ಯಪ್ಪ, ನನ್ನ ಜೀವ ಹೋಗುತ್ತಾನ ಜಳಕ ಮಾಡಂಗಿಲ್ಲತ್ತ. ಕಬೀರದಾಸ್ ಎಂದೂ ಮೈ ತುಕ್ಕೊಳ್ಳಿಲ್ಲ, ಎಂದೆಂದೂ ತುಕ್ಕೊಳ್ಳಿಲ್ಲ. ಇವ್ರಿಗೆ ಶಿಷ್ಯ ಇರ್ತಾರೆ. ಪುಣ್ಯಾತ್ಮರ ಲಕ್ಷ್ಯದಲ್ಲಿ ಇಡ್ರಿ. 1-2 ಸಂಚಾಲಕರು ಏನೋ ಹೇಳ್ತಾರೆ, ಹೇಳಿ ಅದಾಗನ ಮತ್ತೆ ಪ್ರವಚನ ಹೇಳ್ತೇನೆ. ಮನಸ್ಸು ಒಂದಿದ್ರೆ ಆ ಕೆಲಸ ಆತು. ಮಾಣಸುಣಿ ಬೇರೆ, ಕೈನೂರು ಬೇರೆ, ಕಣಮೇಶ್ವರ ಬೇರೆ, ಮುಡ್ಡಿ ಬೇರೆ, ಹಿಂಗಿಲ್ಲ. ಅವರೇ ಇವರೇ ಅವರು ಅಂತ ಭಾವದಿಂದ ನಿಮ್ಮ ಊರಾಗ ಪ್ರವಚನ ಹಚ್ಚಾರ, ಪೋಡಾರ ಹಚ್ಚಾರ ಅಂಥೇಳಿ ಇಲ್ಲಿ ಬಂದು ಆಯಿಗೆ ನಮಸ್ಕಾರ ಮಾಡಿ ಪ್ರವಚನ ಕೇಳಿ ನಿಮಗೆಲ್ಲ ಭೇಟಿಯಾಗಿ ಹೋದ್ರೆ ಅವ್ರಿಗೆ ಆನಂದ. ಅವ್ರು ಹ್ಯಾಂಗೆ ನಿಮ್ಮೂರಿಗೆ ಬರ್ತಾರೆ, ನೀವು ಅವ್ರ ಊರಿಗೆ ಹೋಗ್ಬೇಕು. ಅವ್ರ ಊರಿಗೆ ನೀವು, ನಿಮ್ಮೂರಿಗೆ ಅವರು ಬಂದ್ರಿ ಅಂದ್ರೆ ಅವತ್ತು ಮನಸ್ಸು ಬಂದಿರ್ತದೆ. ಅದಕ್ಕೆ ಪುಣ್ಯಾತ್ಮರೇ ಇಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ಪುರಾಣ ಹಚ್ಚಿರಿ. ಆ ಪುರಾಣ ಎಲ್ಲಿ ಸಿದ್ಧಾರೂಢ ಸ್ವಾಮಿಗಳ ಪುರಾಣದ ಎಂದೂ ಏನೂ ಕೊರತಿಲ್ಲ. ಹುಬ್ಬಳ್ಳಿಗೆ ಸಿದ್ಧಾರೂಢರು 41 ವರ್ಷ ಸಂಚಾರ ಮಾಡಿ ಹುಬ್ಬಳ್ಳಿಯಾಗ ಬರೇ ಕಳ್ಳಿತ್ತವ್ರು ಇದ್ದಲ್ಲಿ
ಸಿರುಗುಪ್ಪಿ ಮಲ್ಲಣ್ಣ ಕಾರಡಿಗೆ ಅವರೊಬ್ಬರು ಭಕ್ತರು ಕೂಡಿ ಅಪ್ಪಿಲಿ ಬಂದಾನ. ಎಲ್ಲ ಕಡೆದ ಮಂದಿ ಬರ್ಲಕ್ಕತ್ಯಾರ. ಸರಸ್ವತಿ ಹುಲಿಬಾಯಿ ಎಂದು ಉಳಿಸಿದ್ರು. ಕಬೀರದಾಸ ಜಾತಿಯನ್ನು ನೋಡಲಿಲ್ಲ, ಮುಸಲ್ಮಾನರ ಪೈಕಿ ಕಬೀರದಾಸ್. ಕಬೀರ ಅವನ ಮೇಲೆ 2 ಜನ ಇದ್ರು. ಅಪ್ಪವ್ರ ಮುಂದೆ ಬರ್ತದ ಅವನ ಕತಿ ಹೇಳ್ತೀನಿ ನಿಮ್ಗೆ. ಕಬೀರ್ ಇಲ್ಲದೆ ಮಾತಾಡ್ತಿಲ್ಲ. ಕುಂದ್ರೋ ಕಬೀರ ಅಂದ್ರೆ ಹಿಂಗೆ ಕೈ ಮುಗೋದು ಕಬೀರದಾಸ್. ಬರೀ ಅವನಿಗೆ ಕುಂದ್ರೋದು ನೋಡಿದ್ರೆ ಇವನಂತ ಭಕ್ತಿ ಎಲ್ಲಿ ಇಲ್ಲ, ನಂಗೆ ಕುಂದಿರ್ತಿದ್ದ. ಅಷ್ಟು ವಿನಯ. ಹ್ಯಾಂಗೆ ಮಾಡ್ಬೇಕತ್ತ 2 ಧರ್ಮಕ್ಷೇತ್ರ ಕಟ್ಟಿಸದ. ಧರ್ಮಕ್ಷೇತ್ರ ಅಂದ್ರೆ ಎದಕ್ಕತ್ತಾರ? ಬಂದವ್ರಿಗೆ ಇರ್ಲಕ್ಕ. ಏ ಅಪ್ಪಿ ಯಾಕ ಧರ್ಮಸ್ಥಳ ಧರ್ಮಕ್ಷೇತ್ರ ಕಟ್ಟಿಸಿ ಅಲ್ಲಿ ಬಂದವ್ರಿಗೆ ಇರ್ಲಕ್ಕ ಜಳಕ ವ್ಯವಸ್ಥೆ ಮಾತುಕತೆ 2 ಕೋಲಿ ಕಟ್ಸಿದ್ರು. ಒಂದು ನೀರಿನ ತೊಂದರೆ ಇತ್ತು, ನೀರಿನ ಬಾವಿ ಹೊಡೆಸಿದ್ರು. ಅಪ್ಪನ ಸೇವಾ ಮಾಡಿದ್ರು. ಸಂಸಾರಿಕರಿದ್ದರು ಅವರು ಇಬ್ಬರು ಶಿಶು ಮಕ್ಕಳು. ಸೇವಾ ಮಾಡಿ ಅವಾಗ ಜಾತ್ರೆ ಯಾವಾಗ ಆತಿತ್ತು ಸಿದ್ಧಾಡ್ರದಂದ್ರೆ ಮೊದಲು ಸಣ್ಣ ಪ್ರಮಾಣ ಇತ್ತು. ಎಲ್ಲಮ್ಮ ಇದು ಮೊದಲು ಜಾತ್ರೆ ಇಟ್ಟು ದೊಡ್ಡದು ಆಗ್ತಿದ್ದಿಲ್ಲ. ಸಾಣದು ಹೋಗಿ ದೊಡ್ಡದಾಗ್ತದೆ. ಗಂಗಾ ನದಿ ಹುಟ್ಟಾಗ ಆಡ್ದೊಡ್ದದೇನದು. ಅಲ್ಲಿ ಗಂಗೋತ್ರಿ ಒಳಗೆ ಇಟ್ಟೇ ಅದಿಟ್ಟು ಈಚೆ ಕಡೆದು ಆಚೆ ಕಡೆ ಜಿಗಿಬೋದು ಆ ನದಿ. ಮುಂದೆ ಕಾಶಿ ಬಲಿ ಬರ್ರಿ, 1 ಕಿಲೋಮೀಟ್ರ್ ಅಲ್ಲ 2 ಕಿಲೋಮೀಟ್ರ್ ಆಗಿರದ ಗುಮ್ಮ. ಬ್ಯಾಸಿಗ್ಯಾಗ 50 ಮೀಟ್ರ್ ಗುಮ್ಮ ನೀರಿರ್ತಾವೆ. 50 ಮೀಟ್ರ್ ಬ್ಯಾಸಿಗ್ಯಾಗ 12 ತಿಂಗಳು ಹರಿತದ ನದಿ ಅದು. ಮೊನ್ನೆ ಹೆಂಗೆ ಹೋಯ್ತು ಹೆಂಗೆ ಕಂಡಪಟ್ಟು ದೊಡ್ಡದಾಗ್ಯದ. ಹಂಗೆ ಸಿದ್ಧಾರ್ಥ ಜಾತ್ರೆ ಮೊದಲು ಸಿಗಿ ಹುಣ್ಣಿಮೆಗೆ ಆತಿತ್ತು. ಆ ಕಾಲಕ್ಕೆ ಎಲ್ಲ ಭಕ್ತರು ಕೂಡಿ ಅಪ್ಪ ಇದು ಜಾತ್ರೆ ಸಿಗಿ ಹುಣ್ಣಿಮೆಗೆ ಸ್ವಲ್ಪ ಇದು ಆಗ್ತದ, ಭಾಳ ಜನ ಬರ್ತಾರೆ, ಎಲ್ಲರಿಗೆ ಅನುಕೂಲ ಆಗಬೇಕು, ಬೈಲಿರ್ಬೇಕಂತ ತಿಳಿದು ಶಿವರಾತ್ರಿ ಜಾತ್ರೆ ಆ ಕಾಲಕ್ಕೆ ನಿರ್ಧಾರ ಮಾಡಿದ್ರು. ಶಿವರಾತ್ರಿ ಜಾತ್ರೆ ಅವತ್ತೇನು ನಿರ್ಧಾರ ಮಾಡ್ಯಾರ, ಇವತ್ತಿನ ತನಕ ಶಿವರಾತ್ರಿ ಶಿವಕ್ಕೆ ಆ ಹುಬ್ಬಳ್ಳಿ ಸಿದ್ಧಾರ್ಥ ಜಾತ್ರೆ ಆಗ್ತಾವೆ. 10 ಲಕ್ಷ ಗಟ್ಟಲೆ ಜನ ಇರ್ತದೆ ಒಂದು ವಾರಗಟ್ಟಲೆ. ನೀವು ನೋಡಿರಿ ಸಿದ್ಧಾರ್ಥ ಮಠದಾಗ ಈ ಸದ್ದು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅಪ್ಪ ಎಂದ ಕೈಯಾಗ ವೀಣಾ ತೊಗೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಾಮಸ್ಮರಣೆ ಅಪ್ಪ ಎಂದು ಕೊಟ್ಟಾನ. ಅಂದಿನ ಹಿಡಿದು ಇಂದಿನ ತನ ಒಂದು 100 ವರ್ಷ ಸಾಲಕ್ಕೆ ಬಂದದ. ಈಗ ಅಂದಿನ ಹಿಡಿದು ಇಂದಿನ ತನ ಎಂದೆಂದೂ ಸಿದ್ಧಾರ್ಥ ಮಠದಾಗ ಓಂ ನಮಃ ಶಿವಾಯ ಕಟ್ಟಾಗಿಲ್ಲ. ಯಾವ ಮಠದಾಗೂ ನಡೆದಿಲ್ಲ. ತಾಸು ನಡೆದದ, 2 ತಾಸು ನಡೆದದ, 4 ದಿನ ನಡೆದ, ಶ್ರಾವಣದ ನಡೆದದ. ಅಲ್ಲಿಲ್ಲ, ಹಗಲು ರಾತ್ರಿ ನಿರಂತರ. ಅಪ್ಪ ಹೇಳೇ ಬಿಟ್ಟಂತ ಇದೇನಾದಲ್ಲ ವೀಣಾ ಇದು ಎಂದೂ ತೆಳಗಿಡಬೇಡ್ರಿಪ್ಪ, ಇದು ಎಂದೂ ತೆಳಗಿಡಬೇಡ್ರಿ, ಇದು ಸದಾ ನಡೀತತ್ ಕಿಳಿ. ನೀ ಯಾಕೋ ನಿನ್ನ ಹಂಗ್ಯಾಕೋ ನಾಮದ ಬಲವೊಂದಿದ್ದರೆ ಸಾಕೋ. ನಾಮದಿಂದ ನಾಮೇ ಜ್ಞಾನ ಆಗ್ತದ. ನಾಮ ಯಾರ್ದು ನುಡಿತಿ ಅದರ ಮಾಲಕನ ಜ್ಞಾನ ಆಗ್ತದ. ನಾಮದಾಗ ಅಷ್ಟು ಶಕ್ತಿ ಅದ. ಪರಮಾತ್ಮ ಓಡೋಡಿ ಬರ್ತಾನ. ಅವನ ನಾಮ ಎಂದೂ ನೀವು ನಿಂದ್ರಿಸಬೇಡ್ರಿ, ಎಂದೆಂದೂ ನಿಂದ್ರಿಸಬೇಡ್ರಿ, ಸದಾ ನಡೀಲಿ ಅಂದ್ರೆ ಸೂರ್ಯ ಚಂದ್ರ ಇರುವರೆಗೆ ಅದು ನಡೆದೆ. ಹುಬ್ಬಳ್ಳಿಯಾಗ ಸಿದ್ಧಾರ್ಥ ನಿತ್ಯ ರೀ, ನಿತ್ಯ. ಸಾದಾ ಮಾತಲ್ಲದು. ರಾತ್ರಿ ಹಗಲ ನಾವು ಯಾವ್ರಾಗ್ರಿ ಜಾತ್ರೆಗೆ ಹೋಗ್ತೀವಿ, ಮಣಿ ಹಬ್ತಾವ. ಹಗಲ ತೆಗ್ದು ನಾ ಮುಂದೆ ನೀ ಮುಂದೆ, ರಾತ್ರಿ ಮಣಿ ಇಲ್ಲ, ಕಾಡು ಥಂಡಿ, ನೀರು ಹಾಕೊಂಡು ನಿಂದ್ರೆ ಹುಡ್ಕಾಡ್ಬೇಕಾಗ್ತದ. ಒಂದಿನ 2 ದಿನ 100 ವರ್ಷ ಆಯಿತು. ಇವತ್ತಿಗೆ 1 ಮಿನಿಟ್ ಕಟ್ಟಾಗಿಲ್ಲ, 1 ಮಿನಿಟ. ಈ ವೀಣಾ ಎಂದೂ ತೆಳಗಿರಬಾರ್ದು. ಹುಬ್ಬಳ್ಳಿದು ಛೋಟಾ ಮುಂಬೈ ಆತ, ಛೋಟಾ ಮುಂಬೈ ಇಡೀ ದೇಶದ ಗೊತ್ತಾಗ್ತದೆ. ಹುಬ್ಬಳ್ಳಿಯಾಗ ಏನೂ ಕಮ್ಮಾಗಿಲ್ಲ. ಎಂತೆಂಥ ಮಠ ಆಗ್ಯಾವ ಅಲ್ಲಿ. ಸಿದ್ಧಾರ್ಥ ಮಠ ಈಗಂತೂ ಭಾಳ ದೊಡ್ಡದಾಗ್ಯದ, ಭಾಳ ದೊಡ್ಡದು. ಹುಬ್ಬಳ್ಳಿಯಾಗೂ ಅಟ್ಟೆ ದೊಡ್ಡದಾಗ್ಯದ, ಚಳಕಪುರದಾಗ ಅಟ್ಟೆ ದೊಡ್ಡದಾಗ್ಯದ. ಸಿದ್ಧಾರ್ಥ ಮಠ ಈಗ ನೀವು ಸುಮ್ಮನೆ ತಿಳ್ಕೊರಿ. ಏಸಾಗ ಹೇಳ್ತೀನಿ ನಿಮಗೆ, 2200 ಮಠ ಆಗ್ಯಾವ. 2200 ಈ ಸದ್ದ ನಮ್ಮ ಕರ್ನಾಟಕದಾಗ ಸಿದ್ಧಾರ್ಥ ಮಠ 2200 ಆಗ್ಯಾವ. ಗೋವಾದಾಗ 22 ಆಗ್ಯಾವ. ಬರೀ ಒಂದು ರಾಜ್ಯದಾಗ. ಅಲ್ಲಿ ಗೋವಾ ಕಂಡಪಟ್ಟು ದೂರ ಅದ. ಮುಂಬೈದಾಗ, ನಾಗಪುರದಾಗ, ಮಿರಜದಾಗ ಎಲ್ಲ ಕಡೆ. ಯಾಕ್ರಿ? ಸಿದ್ಧಾರ್ಥ ಹಾಗೆ ಇದ್ದ. ಯಾರು ಅವನಿಗೆ ನಂಬ್ಯಾರ? ಯಾರು ಅವನ ಸಲ ದುಡ್ದಾರ ಅವತ್ತು ಇವತ್ತು. ಈ ಸದ್ಯ ಹೇಳ್ತೀನಿ, ಅಲ್ಲಿ ಇಂಡಿ ಬಲ್ಲಿ ಒಬ್ಬರು ಗೌಡ್ರ ಒಂದು ಬಾಯಿ ಹೊಡೆದಾರ ಅವ್ರು. ಅಲ್ಲಿ ಯಾರಿಗೂ ಒಬ್ರಿಗೆ ಹಾವು ಕಡ್ದದ. ಹಾವು ಕಡ್ದ, ನಾ ಹೇಳೋ ಮತ್ತೊಂದು 7-8 ವರ್ಷದ್ದು. ಹಾವು ಕಡ್ದ ಕಾಲಕ್ಕೆ ಈಗ ಅಪ್ಪವ್ರು ಹಾರಲ್ಲ, ಬೀದರ್ ಅಪ್ಪವ್ರು, ಸಿದ್ಧಾರ್ಥ ಇಡೀ ಜಗತ್ತಿಗೆ
ಸಿದ್ಧಾರ್ಥ ಕೀರ್ತಿ ಬೆಳೆಸದವ್ರು ಯಾರು ಅಂದರೆ ಬೀದರ್ದ ಅಪ್ಪ ಅವರೇ. ಇದು ಲಕ್ಷ್ಯದಾಗ ಇಟ್ಕೊಳ್ಳಿ. ಭಾಳ ದೊಡ್ಡ ಕೆಲಸ ಮಾಡಿರಿ, ಯಾರು ಮಾಡ್ಲಾರ. ಆ ಬಾಯಾಗ ಅಪ್ಪವರು ಇಳಿದು ಮಾರಿ ತೊಗೊಂಡಿರೋ ಜಳಕ ಮಾಡಿರೋ ಗೊತ್ತಿಲ್ಲ, ಮಾಡಿದ್ರತ್ತ. ಮುಂದೆ ಅಲ್ಲಿ ಒಬ್ಬನಿಗೆ ಹಾವು ಕಡದ, ಗಾಡಿ ಸಿಕ್ಕಿಲ್ಲ. ಅನುಭವ ಮಾಡ್ರೆ, ಗಾಡಿ ಸಿಕ್ಕಿಲ್ಲ, ಫೋನ್ ಇಲ್ಲ ಅವ್ರು ಬಲ್ಲಿ ಫೋನ್. ಓಡಿ ಹೋಗ್ಬೇಕಂದ್ರೆ ಕಡಿಸ್ಕೊಂಡು ಒಬ್ಬನ ಮತ್ತೊಬ್ಬ ಮನುಷ್ಯ ಅವನೇ ಹೊತ್ಕೊಂಬರೋದು ಏನಿತ್ತು, ಊರು ಬಿಡು ದೂರ. ಎಂಥ ಮನುಷ್ಯ ಇರಬೇಕು. ತಮ್ಮ ಹಾವು ಕಡ್ದ ಮತ್ತಾನ, ಹಾವರೇ ನಿರ್ಸ್ ಕಡ್ದದ, ನಾವು ಉಳಿಯೋದು ಭರೋಸಲ್ಲ. ನಾನು ಏನಾರೇ ಮಾಡಿ ದವಾಖಾನೆಗೆ ಔಷಧ ಉಪಚಾರ ಮಾಡಿ ಅವ ಆತಾನ, ಇವನು ಏನೂ ಸುಧಾರಿಸಲಾಗ್ಯದ. ಪಟ್ನೆ ತಲೆಗೆ ಬಂದದ. ಅಪ್ಪವರು ಸಿದ್ಧಾರ್ಥ ಅಪ್ಪವರು ಸದಾ ಉಸಿರಿನೊಳಗೆ ಸಿದ್ಧಾರ್ಢನ ಬೀದರ್ ಅಪ್ಪವರು ಈ ಬಾಯಿ ಹೊಡೆದ ಕಾಲಕ್ಕೆ ಇಲ್ಲಿ ಜಳಕ ಮಾಡಿ ಹೋಗ್ಯಾರ. ಬಾಯನ ನೀರು ಹಾಕ್ಬೇಕಂತ ಹೇಳಿ ಓಡ್ಕೊತ ಹೋಗಿ ಆ ಬಾಯನ ನೀರು ತಂದು ಇವನಿಗೆ ಹಾಕಿ ಹೇಳದ್ರತ್ತ, ನಿನಗೆ ಪ್ರಾಣ ಹೋಗಂಗಿಲ್ಲೋ, ಅಪ್ಪಿಲ್ಲಿ ಜಳಕ ಮಾಡಿ ಹೋಗ್ಯಾನ, ಸಿದ್ಧಾರ್ಢರ ಅವತಾರದವ್ರದ್ದು, ಆ ನೀರು ನಿನಗೆ ಬಾಯಾಗ ಹಾಕ್ತೀನಿ ಅಂದ್ರೆ ಅವನ ಹೆಸರು ಮಲ್ಕಪ್ಪ ಗೌಡ. ಆ ಮಲಕಪ್ಪ ಗೌಡನ ಪ್ರಾಣ ವಾಪಸ್ ಉಳಿತು. ವಿಷ ಏರಿ ಏನೂ ಆಗಲಿಲ್ಲ, ಹಾವಿನಿಂದ ಅಪಾಯ ಆಗಲಿಲ್ಲ. ಮುಂದೆ 2-3 ದಿನ ಬಿಟ್ಟು ಅಪ್ಪವ್ರ ಬಲ್ಲಿ ಹೋದ್ರತ್ತ, ಹಿಂಗೈತೆಪ್ಪ. ಆಯ್ತಪ್ಪ ಅಲ್ಲಿ ಸಿದ್ಧಾರ್ಥ ಜಳಕ ಮಾಡ್ಯಾರಪ್ಪ. ಸಿದ್ಧಾರ್ಥ ಪರಾವತಾರೆ, ಅವರು ಹೆಸರು ಬೇರೆ, ಶಕ್ತಿ ಒಂದೇ. ಆಯ್ತಪ್ಪ. ಇವತ್ತಿಗೂ ಆ ಭಯಾಗ ಯಾರೂ ಇಳಿದಿಲ್ಲ, ಆ ಭಯಾಗ. ಹಾವು ಕಡಿದ್ರೆ ಅದೇ ಭಯ ನೀರು ಇದೇ ಆಗ್ತಾರೆ. ಎಂಥ ಶಕ್ತಿ ರೀ ಸಿದ್ಧಾರ್ಥರು. ಪುಣ್ಯಾತ್ಮರೇ, ಲಕ್ಷದಾಗಿಡ್ರಿ. ಈ ಪುರಾಣ ನೀವು ಹೆಚ್ಚಿರಿ. ಇದು ಭಾಳ ದೊಡ್ಡ ಖರ್ಚದ, ವೆಚ್ಚದ. ನೀವು ಜಾತ್ರೆ ಥೊಡೆ ದಿನ ಉಳಿತೀವಿ, ಟೈಮ್ 7 ದಿನ ಹೋಯ್ತಲ್ಲ. ನಮ್ಮದು ಜೀತ ಅರ್ಧ ಮುಗೀತು ನಾಳೆಗೆ, ಅದಲ್ಲ ಲೆಕ್ಕದಲ್ಲಿ ಇವತ್ತೇ ಅರ್ಧ ಆಗ್ಯದ. ಕಟ್ಟಿ ಹೋದ್ರೆ ಪಗಾರ ಕೂಡ ಅಲ್ಲ ಅನ್ನೋದ್ರ ಹೋಗ್ತಾವೆ, ಹೆಂಗೆ ಹೋಗ್ತಾವೆ ಗೊತ್ತೇ ಇಲ್ಲ. ಮತ್ತು ಇನ್ನು ಉಳಿದಿದ್ದೇ 6-7 ದಿವಸ ಉಳ್ದದ. ಅದರ ಮತ್ತು ಉಡಿ ತುಂಬೋದು ಇತರೆ ಅನೇಕ ಕಾರ್ಯಕ್ರಮ. ಮತ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಾನ ಯಾಕೆ ಮಾಡಿರಿ ಅಂತ ಹೇಳ್ತೀವಿ ಅಂದ್ರೆ, ದಾನದಿಂದ ಈ ಸದ್ದ ಕಲಿಯುಗದಾಗ ಒಂದೊಂದು ಯುಗದಾಗ ಯಜ್ಞದಿಂದ ಪರಮಾತ್ಮನ ಕೃಪಾ ಆಗ್ಯದ, ಜ್ಞಾನದಿಂದ ಕೃಪಾ ಆಗ್ಯದ, ಧ್ಯಾನದಿಂದ ಆಗ್ಯದ. ಅವು 3 ಕಠಿಣ ಅವ. ಅತೀ ಸರಳ ಪರಮಾತ್ಮನ ಕೃಪಾ ಆಗ್ಬೇಕಂದ್ರೆ ದಾನದ. ಕಲಿಯುಗದಾಗ ಯಾರು ದಾನ ಮಾಡ್ತಾರೆ ಅವ್ರಿಗೆ ಪರಮಾತ್ಮ ಎಂದೂ ಕೈ ಬಿಡಂಗಿಲ್ಲ. ಸುಮ್ಮ ಅನುಭವ ಮಾಡಿರಿ. ನಿಮ್ಮ ಮನ್ಯಾಗ ನೀವು ಎಲ್ಲರೂ ಅಡುಗೆ ಮಾಡ್ಕೊಂಡು ಉಂಡು ಮಕ್ಕಳಾಗ ಒಂದಿಟ್ಟು ಮನ್ಯಾಗ ಪಲ್ಯ ಉಳ್ದ ತಿಳ್ಕೊರಿ. ಆ ಪಲ್ಯ ಗಡಿಗೆಗಿಟ್ರಿ ಮುಂಜಾನೆ ಎಲ್ಲಿಗೆ ಹೋಗ್ತವೆ? ಎಲ್ಲಿಗೆ ಹೋಗ್ತದೆ? ಮೊಸರಿಗೆ ಹೋಗ್ತದೆ ಅಗದಿಕ್ಕೆ ಹತ್ತಿರ ಅದಲ್ಲ. ನೀವು ಹಿಂಗೆ ಮಾಡಿರಿ. ಸುಮ್ಮ ಈ ಗಡಿಗೆ ನೀವೇನು ಬೇಕಂತ ಕೊಟ್ಟಿಲ್ಲ, ಸುಮ್ಮ ತರ್ಕ ಮಾಡೋದು. ಈ ಪಲ್ಯ ಗಡಿಗೆಗೆ ಇಟ್ರೆ ಮುಂಜಾನೆ ಹಳಸ್ತದ. ಸುಮ್ಮ ಗಲಿಕಿನ ಮನೆಯವ್ರಿಗೆ ಕೊಟ್ರ ಅವು ಯಾವಾಗ ಕೊಡ್ಬೇಕು? ಪಲ್ಯ ಉಣಕ್ಕಿಂತ ಮೊದಲು ಕೊಡ್ಬೇಕು. ಇವ್ರು ಮಕ್ಕಳಾಗ ತೊಗೊಂಡು ಹೋಗ್ತಾರೆ ಒಡ್ಕದ ಹಾಕೊಂಡು. ಯಾಕೆ ಕೊಟ್ರೆ ಗೊತ್ತನು? ಗಡಿಗೆಗೆ ಇಟ್ರೆ ಹಳಸ್ತದ. ಸುಮ್ಮನೆ ಹ್ಯಾಂಗಿನ ಮತ್ತು ಹ್ಯಾಂಗೆ ಉಂಡಾರ ಬಿಟ್ರೆ ಗೊತ್ತಿಲ್ಲ. ಆ ವಾಟಕದ ಪಲ್ಯ ಹಾಕ್ಕೊಂಡು ಮನೆಗೆ ಹೋರಿ. ಮಗ್ಲಿಕಿನ ಮನೆ ಇರ್ತಾವಲ್ಲ, ಏ ಕಾಕ ಇದು ಪಲ್ಯ ಉಳ್ದದ, ನಾವೆಲ್ಲ ಉಂಡೆವು, ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೆವು, ಈ ಪಲ್ಯ ತೋರಿತ್ತು ಅವ್ರಿಗೆ ಕೊಡ್ರಿ. ಅವ್ರು ಉಳ್ಳಿ ಬಿಡ್ಲಿಲ್ಲ, ಅವ್ರ ಸುತ್ತ ಮೊದಲು ಉಂಡಿದ್ರು ಅಂದ್ರೆ ಶಿವಾಯನಮ ಇತ್ತು, ಉಳ್ಳಿಲ್ಲ ಅಂದ್ರೆ ಉಣ್ತಾರೆ ಅಲ್ಲ. ನೀವು ಚಂಜಿ ಮಾಡಿ ಕೊಟ್ಟಿರಲಿಲ್ಲ ವಾಟಕದ ಹಾಕಿ ಪಲ್ಯ ಅನುಭವ ಮಾಡ್ರಿ. ಮುಂಜಾನೆ ವಾಟಕ ಅವ್ರು ನಿಮಗೆ ಕುಲ್ಲ ಕೊಡ್ತಾರೋ ಏನಾರು ಹಾಕಿ ಕೊಡ್ತಾರ? ಅದಕ್ಕೆ ಖಾತ್ರಿ ಮಾಡ್ಕೊರಿ. ಕೊಡ್ತಾರಲ್ಲ ವಾಟಕದಾಗ ಕೊಡ್ತಾರಲ್ಲ. ಬರೀ ಚಟ್ನಿ ಅಟ್ಟೆ ಕೊಡಲ್ಲ. ಮುಂಜಾನೆ ಅವ್ರು ದ್ವಾಸೆ ಮಾಡಿರ್ತಾರಲ್ಲ, 2 ದ್ವಾಸೆ ಅದೊಂದು ವಾಟಕ ತುಂಬ ಚಟ್ನಿ ಬಂದದಂದ್ರೆ ಎಟ್ರ ಬಡ್ಡಿ ಬಿತ್ತು. ಎಟ್ರ ಬಡ್ಡಿ ಎಷ್ಟು ತಾಸನಾಗ್ರಿ ಅನುಭವ ಮಾಡಿರಿ. 12 ತಾಸನಾಗ ನೀ ಕೊಟ್ಟಿದ್ದಿ ಅರ್ಧ ವಾಟಕ ಪಲ್ಯ, ಮುಂಜಾನೆ 2 ದೋಸೆ, ಬರಾಗ ತುಂಬ ಚಟ್ನಿ ತೊಂಬದ. ಆ ದಾನಕ್ಕೆ 2 ತಾಕತ್ತಂದ್ರೆ 10 ಪಟ್ಟು ತೊಂಬರೋದು ತಾಕತ್ತವ. 10 ಪಟ್ಟ ಹೊಟ್ಟಿಗಾಯಿತು.
Bye.